ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ದೀರಲ್ರಿ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಗೈಸ್ ಸ್ಟಾಕ್ಸ್ಗಳು ಹಾಕ್ಸಿದ್ದೀವಿ. ಸೊ ಸ್ಟಾಕ್ಸ್ಗಳು ಬಂದಿದೆ, ಸ್ವಲ್ಪ ಶರ್ಟ್ಸ್ಗಳೆಲ್ಲ ಬಂದಿದೆ. ಸೊ ನೋಡ್ಬೋದು ಕಲೆಕ್ಷನ್ಸ್ಗಳು. ಸೊ ಬೇಗ ಬನ್ನಿ ಗೈಸ್. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ, ಬನ್ನಿ. ತುಂಬ ಚೆನ್ನಾಗಿದೆ. ಸೊ ಇವಾಗ ಅಂಗಡಿ ಓಪನ್ ಆಗಿ ಅವಲೇ ಓಪನ್ ಮಾಡಿದೆ. ಸೊ ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕಿತ್ತು. ಸೊ ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಸೊ ನೋಡ್ತಿರ್ಬೋದು, ಆಲ್ರೆಡಿ ವ್ಲಾಗ್ ಬಂದಿರುತ್ತೆ. ಸೊ ಚೆಕ್ಔಟ್ ಮಾಡಿರಿ. ಈಗ ಅಪ್ಲೋಡ್ ಮಾಡಿರೋ ಬ್ಲಾಗ್ ಇದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಂಡ್ ಮಾಡಕ್ ಆಗಿರ್ಲಿಲ್ಲ ವಿಡಿಯೋನ, ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು. ನಂದು ಸೈಕ್ ಆಗೋಗ್ಬಿಟ್ಟಿತ್ತು ಸ್ಟೋರೇಜ್ ಫುಲ್ ಆಗಿ. ಅದು ಎಡಿಟ್ ಮಾಡೋಷ್ಟೊತ್ತಿಗೆ 2-3 ದಿನ ಆಗೋಯ್ತು. ಮತ್ತೆ ಗೈಸ್ ಒಂದು ಹೊಸದಾಗಿ ಪ್ರಿಂಟ್ ಮಾಡಿದ್ದೀವಿ ನಾವು ಫೆರಾರಿದು. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ ಅನ್ಸುತ್ತೆ ನಿಮಗೆ, ಮೇ ಬಿ. ಸೊ ಇವತ್ತು ನೋಡಿ ಫೆರಾರಿ ಇದೆ ಅಂತ. ಸೊ ಈ ಥರ ಬಂದಿದೆ ಗೈಸ್ ಪ್ರಿಂಟು. ಸೊ ಕ್ರೇಜಿ ಪ್ರಿಂಟ್ ಅಂದ್ಕೊಳ್ರಿ. ನೋಡಿರಿ ಹಿಂಗೆ ಬರುತ್ತೆ, ಸೈಡಲ್ಲಿ ಇದು ಬರುತ್ತೆ, ಈ ಕಡೆ ಸೈಡಲ್ಲೂ ಫೆರಾರಿ ಸಿಂಬಲ್ಲು, ಬ್ಯಾಕ್ ಸೈಡ್ ನೋಡಿ ಗೈಸ್. ಇದು ಕಸ್ಟಮೈಸು. ಸೊ ನಿಮ್ಗೇನಾದರೂ ಬೇಕಿದ್ರೆ ಸೊ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಚೆಕ್ಔಟ್ ಮಾಡಿ. ಸೊ ಎಸ್ಸಿಂದ XXL ಗಂಟ ಅವೈಲಬಲ್ ಇದೆ. ಸೊ ಇದರಲ್ಲಿ ನಿಮ್ಗೆ 2 ಸಿಗುತ್ತೆ. ಒಂದು ವೈಟ್ ಸಿಗುತ್ತೆ ಮತ್ತು ಇನ್ನೊಂದು ಬ್ಲ್ಯಾಕ್ ಸಿಗುತ್ತೆ. ಸೊ ಬ್ಲ್ಯಾಕಲ್ಲಿ ಸಿಗುತ್ತೆ. ಮತ್ತು ಇದು ಕಲೆಕ್ಷನ್ಸ್ಗಳು ನೋಡ್ಬೋದು ಯಾರಿದೆ ಅಂತ ಗೈಸ್. ಇದು ನೋಡ್ರಿ, ಇದು ಕ್ರೇಜಿ. ನಾನೇ ಹಾಕ್ಕೊಂಡಿದ್ದೀನಿ ಈಗ ಪ್ರೆಸೆಂಟು. ನಿಮಗೆ ಕಾಣಿಸ್ತಿರ್ಬೋದು, ಚೆನ್ನಾಗಿದೆ ಗೈಸ್. ಇದು ಮಾತ್ರ ಒಂದು ನಿಮಿಷ ಲೈಟ್ ಆನ್ ಮಾಡ್ತೀನಿ, ಬೇರೆ ಕಾಣಿಸಲ್ಲ. ಲೈಟ್ ಏನಾಗಿಲ್ಲ ಅಂದರೆ ಈ ಲೈಟ್ ಆನ್ ಆಗಿಲ್ಲ. ಅಂಗಡಿ ಓಪನ್ ಮಾಡೋದು 2 ತಿಂಗಳಾಯ್ತಾ ಬಿಟ್ಟು. ಇನ್ನು ಸ್ವಿಚ್ಗಳು ಯಾವ್ಯಾವು ಅಂತ ನೀಟಾಗಿ ಗೊತ್ತಿಲ್ಲ. ಸೊ ನೋಡ್ಬೋದು ಗೈಸ್, ಚೆನ್ನಾಗಿದೆ ಅಲ್ಲ. ಕಸ್ಟಮರ್ಸ್ ಇನ್ನೂ ಯಾರೂ ಬಂದಿಲ್ಲ ಇವತ್ತು ಬೆಳಗ್ಗೆ. ಅಂದರೆ ನಮಗೆ ಏನಂದರೆ ಬೆಳಗ್ಗೆ ಹೊತ್ತು ಯಾರೂ ಅಷ್ಟೊಂದು ಬರೋಲ್ಲ ಈ ಕಡೆ ಸೈಡು. ಕಸ್ಟಮರ್ಸ್ ಬೆಳಗ್ಗೆ ಯಾರೂ ಇರೋಲ್ಲ, ಎಲ್ಲ ಬಂದರೆ ಸುಮ್ಮನೆ ಹೋಗ್ತಾರೆ. ಇನ್ನು ಸಂಜೆ ನಮ್ಗೆ 6 ಗಂಟೆ ಮೇಲೆ ಕಸ್ಟಮರ್ಸು ಸ್ಟಾರ್ಟ್ ಆಗೋದು. ಸೊ ಜನಗಳೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಸೊ ನೋಡ್ರಿ ಕಲೆಕ್ಷನ್ಸ್ಗಳು ನಿಮ್ಗೆ ಅವತ್ತೆಲ್ಲ ತೋರಿಸಿದ್ದೆ. ಅದೇ ಗೈಸ್ ಒಂದು ಸ್ಟೀಮರ್ನ ಬುಕ್ ಮಾಡಿದ್ದೆ. ಸೊ ಸ್ಟೀಮರು ಕೂಡ ಬಂದಿದೆ. ಸೊ ನೋಡ್ಬೋದು. ಸೊ ಹೊಸ ಸ್ಟೀಮರ್ ಇದು. ಸೊ ಈಗ ಇಟ್ಬಿಟ್ಟು ಐರನ್ ಮಾಡಿದ್ರೆ ಜಿಗ್ ಅಂತ ಐರನ್ ಆಗ್ಬಿಡ್ತಿದ್ದು. ಸೊ ನೀರು ಹಾಕ್ಬಿಟ್ಟು ಮಾಡೋದಿದೆ ಐರನ್ನು. ಸೊ ಇದನ್ನು ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಮತ್ತು ಗೈಸ್ ತುಂಬ ಹೀಟ್ ಆಗುತ್ತೆ ಗೈಸ್. ಕೈಗೆ ಗ್ಲೌಸ್ ಹಾಕೋಬೇಕು, ಇಲ್ಲಾಂದರೆ ಕೈ ಸುಟ್ಟೋಗ್ಬಿಡುತ್ತೆ. ನಾನು ಗ್ಲೌಸ್ ಹಾಕೊಂಡೂ ಇಲ್ಲೆಲ್ಲ ಬಬ್ಬೆ ಬಂದ್ಬಿಟ್ಟಿತ್ತು ಸೈಡಲ್ಲಿ. ಅಂದರೆ ಅಷ್ಟು ಹೀಟ್ ಇದು ಬರುತ್ತೆ. ಸೊ ಸ್ಟೀಮ್ದು. ಸೊ ಎಲ್ಲ ತೊಗೊಂಡೆಲ್ಲ ಐರನ್ ಮಾಡಿ ಇಕ್ಕೋದು. ಅಂದರೆ ಗೈಸ್ ಸ್ವಲ್ಪ ಈಚೆ ಹೋಗ್ಬೇಕು. ಸೊ ಈಚೆ ಅಂದರೆ ಸ್ವಲ್ಪ ಕೆಲಸ ಇದೆ ನನಗೆ. ಸೊ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ನಾನು ಹೋಗ್ತಿದ್ದಂಗೆ ದರ್ಶು ಬರ್ತಾನೆ. ಸೊ ದರ್ಶು ಇರ್ತಾನೆ. ಸೊ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ಮಧ್ಯಾಹ್ನ ಒಂದು 2 ಅವರ್ ಕ್ಲೋಸ್ ಮಾಡಿರ್ತೀವಿ. ಒಂದು 2ರಿಂದ 3:30-4 ಗಂಟೆ ಗಂಟ ಕ್ಲೋಸ್ ಮಾಡಿರ್ತೀವಿ. ಯಾಕಂದರೆ ಊಟಕ್ಕೆ ಹೋಗಿರ್ತೀವಿ. ಮತ್ತು ಮಧ್ಯಾಹ್ನ ಯಾರೂ ಬರೋದು ಇಲ್ಲ ಅಷ್ಟೊಂದು, ಯಾರೂ ಕಸ್ಟಮರ್ಸು. ಸೊ ಸುಮ್ಮನೆ ಕೂತಿರ್ತೀವಿ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಯಾರು ಬಂದರೂ ಕ್ಯಾಮ್ರಾ ಇದೆ ನಮಗೆ ನೋಟಿಫಿಕೇಶನ್ ಪಟ್ ಅಂತ ಬರ್ತಾ ಇರುತ್ತೆ, ಅಪ್ಡೇಟ್ ಆಗಿಬಿಡುತ್ತೆ ಯಾರೇ ಬಂದರೂ ಈ ಸೆನ್ಸರ್ ಇಂದ. ಸೊ ಚೆಕ್ ಮಾಡ್ತೀವಿ, ನೋಟಿಫಿಕೇಶನ್ ಬಂದಿದ ತಕ್ಷಣ ಚೆಕ್ ಮಾಡ್ತೀವಿ. ಸೊ ಅಲ್ಲಿ ನೋಡ್ಬಿಟ್ಟು ಏನಾದರೂ ಇಮಿಡಿಯೇಟಾಗಿ ಕಸ್ಟಮರ್ಸ್ ಯಾರು ಬಂದರೆ, ಯಾರು ಬಂದವರು ವಾಪಸ್ ಹೋಗಲ್ಲ, ಫೋನ್ ಮಾಡ್ತಾರೆ. ಸೊ ನಂಬರ್ ಇರೋದಕ್ಕೆ ಕಾಲ್ ಮಾಡ್ತಾರೆ, ಇದೀರಾ ಬ್ರೋ, ಬರ್ತೀರಾ ಏನು ಅಂತ. ಸೊ ಇಮಿಡಿಯೇಟಾಗಿ ಫೋನ್ ಎತ್ಬಿಟ್ಟು ಬರ್ತೀವಿ, ಒಂದು 5 ನಿಮಿಷ ಅಂದ್ಬಿಟ್ಟು ಬಂದು ಅಟೆಂಡ್ ಮಾಡ್ತೀವಿ. ಇನ್ ಕೇಸ್ ನೀವು ಅಷ್ಟು ನೀವೇನಾದ್ರು ಬಂದೆ ಕ್ಲೋಸ್ ಗೀಸ್ ಆಗಿ ನಮ್ಗೆ ಹೋಗ್ಬಿಟ್ಟಿರಾ, ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡಿರಿ. ಸೊ ಇಮಿಡಿಯೇಟಾಗಿ ಬರ್ತೀನಿ. ಸೊ ಬಂದು ನಿಮಗೆ ಡ್ರೆಸ್ಸಸ್ಗಳನ್ನ ತೋರಿಸ್ತೀನಿ. ಸ್ಟಿಚ್ಲೆಸ್ದು. ಸೊ ಇದು ಮಸ್ತಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ ಅನ್ಸುತ್ತೆ. ಇದು ಚೆನ್ನಾಗಿದೆ ಗೈಸ್. ಇದು ಏನೇನು ಒಂದು 5-6 ಪೀಸ್ ಏನೋ ಇರ್ಬೋದು ಅಷ್ಟೇ, ಎಲ್ಲ ಮೂವ್ ಆಗ್ಬಿಡ್ತದು. ತುಂಬ ಫಾಸ್ಟ್ ಮೂವಿಂಗ್ ಆಗೋಯ್ತು. ಆದರೆ ಪ್ರೈಸ್ ಮಾತ್ರ ಅದು 1200 ರುಪೀಸು ಇದೊಂದು ಪ್ರೈಸು. ಸೊ ನಮಗೆ ಜಾಸ್ತಿ ಬಿತ್ತು ಗೈಸ್. ಇದು ಬರೀ ನಾವು ಒಂದು 16-18 ಪೀಸ್ ಏನೋ ತೊಗೊಂಡ್ವಿ ಅಷ್ಟೇ. ಪ್ರೈಸ್ ಅಷ್ಟು ಜಾಸ್ತಿ ಇತ್ತು, ನಮಗೆ ಅಷ್ಟು ಬಿತ್ತು ಜಾಸ್ತಿ. ಅದ್ರ ಮೇಲೆ ನಾವು ಜಾಸ್ತಿನೂ ಇಲ್ಲಿ ಮಾರೋಕ್ಕಾಗಲ್ಲ ಗೈಸ್. ಅಂದರೆ ಏರಿಯಾದಲ್ಲಿ ತುಂಬ ಆಗಿಟ್ಬಿಟ್ಟು ಮಾರೋಕ್ಕೂ ಕಷ್ಟನೇ. ಮೀಡಿಯಮ್ ಆಗೇ ಸೇಲ್ ಮಾಡಬೇಕು, ಕಮ್ಮಿ ರೇಟಲ್ಲೇ ಸೇಲ್ ಮಾಡಬೇಕು, ಅವೆಲ್ಲ ತೊಗೊಳ್ಳೋದು. ಸೊ ಅದಕ್ಕೆ ತುಂಬ ಕಾಸ್ಟ್ದೆಲ್ಲ ಹಾಕ್ಸ್ತಾ ಇಲ್ಲ ನಾನು. ಹಾಕಿಸ್ಬೋದು, ಬಟ್ ಆದರೆ ಈಗ ಸದ್ಯಕ್ಕೆ ಬೇಡ, ಮೀಡಿಯಮ್ ಆಗಿ ಹಾಕ್ಸ್ಕೊಳ್ಳೋಣ. ನಿಧಾನಕ್ಕೆ ಹೋಗೋಣ ಗೈಸ್. ಏನು ಅರ್ಜೆಂಟ್ ಏನಿಲ್ಲ. ಇಟ್ಬಿಟ್ಟು ನಾನು ಹಾಕಿದ ತಕ್ಷಣ ಕುಬೇರ ಆಗಬೇಕು, ಫುಲ್ ಇದಾಗಬೇಕು ಅನ್ನೋದಿಲ್ಲ. ನಿಧಾನಕ್ಕೆ ಹೋಗೋಣ, ಪರವಾಗಿಲ್ಲ. ದಿನಕ್ಕೆ 10 ರೂಪಾಯಿ ಆಯ್ತಾಯ್ತಾ, ಅಷ್ಟೇ ಸಾಕು, ನನಗೆ ಖುಷಿ ಆಗಲಿ. ಇನ್ನು ಅಂದರೆ ಬಿಡಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಹಂಗೆ ಅಂದ್ಬಿಟ್ಟು ಸುಮ್ಮನೆ ಬಿಡಲ್ಲ ಗೈಸ್. ಏನೇನೈತೆ ಅಡಾಪ್ಟ್ ಮಾಡಬೇಕು ಯೋಚನೆ, ಡೈಲಿ ಅದೇ ಯೋಚನೆ. ಏನು ಮಾಡಬೇಕು, ಮಾಡಬೇಕು, ಇವತ್ತೇನು ತರಿಸ್ಬೇಕು, ಇವತ್ತೇನು ಹಾಕಬೇಕು, ಇವತ್ತೇನು ವಿಡಿಯೋ ಮಾಡಬೇಕು, ಇದೇ ಆಗ್ಬಿಟ್ಟಿದೆ. ಮಾಡೋಣ, ಟೈಮು ಸಿಗ್ತಲ್ಲ.
ಬ್ಯುಸಿ ಇದ್ರಲ್ಲೂ ಮಾಡ್ತಾ ಇದೀವಿ. ಸೊ ಗೈಸ್ ಲಾಸ್ಟ್ ಟೈಮ್ ನಿಮಗೆ ಗ್ಲಾಸಸ್ನ ತೋರಿಸಿದ್ದೆ, ಇದು ಬರೆ ಥರ ಇತ್ತು ಅಂತ. ಸೊ ಇವಾಗೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಒಂದು ಇದು ನೋಡಿದೆ ಗೈಸ್, ವಿಡಿಯೋ ನೋಡಿದೆ. ಸೊ ಅದಕ್ಕೆ ವೆನಿಗರ್ ಹಾಕ್ಬಿಟ್ಟು ಮತ್ತೆ ಒಂಚೂರು ಸೋಪ್ ನೀರು ಹಾಕ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಒರೆಸಿದ್ರೆ ಹೋಗುತ್ತೆ ಅಂತ. ಸೊ ಅದಕ್ಕೆ ವೆನಿಗರ್ನ ತರಿಸ್ಬಿಟ್ಟು ಟ್ರೈ ಮಾಡಿದೆ, ಮಿಕ್ಸ್ ಮಾಡಿ ಸೋಪ್ ಹಾಕಿ ಸ್ಪ್ರೇ ಮಾಡಿ ಒರೆಸಿದ್ಕೆ ಒಂಟೆ ಹೋಯ್ತು ಅದು. ಬಟ್ ಅದೇ ಹೈಟಲ್ಲೆಲ್ಲ ಸ್ವಲ್ಪ ಹಂಗೆ ಐತೆ, ಆ ಟಾಪಲ್ಲೆಲ್ಲ ಮೇಲ್ಗಡೆ ಅಂದರೆ ಎಟ್ಟಕ್ಸಲ್ಲ ನನಗೆ, ನಾನು ಸ್ವಲ್ಪ ಹೈಟ್ ಬೇರೆ ಕಮ್ಮಿ ಇದೀನಲ್ಲ, ಎಟ್ಟಕ್ಸಿಲ್ಲ. ಸೊ ಅದಕ್ಕೆ ಎಷ್ಟು ಎಟ್ಟಕ್ಸ್ತೋ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡೆ. ಮತ್ತು ಕ್ಲೀನಿಂಗ್ ಹೆವಿ ಮಾಡ್ತಾ ಇರ್ಬೇಕು, ಸೊ ಧೂಳು ಹಿಡಿದ್ಬಿಡುತ್ತೆ, ಬಟ್ಟೆ ಎಲ್ಲ ಎತ್ತುತ್ತಾ ಇರಬೇಕು, ನೋಡ್ತಿರ್ಬೇಕು. ಇಲ್ಲ ಧೂಳು ಹಿಡಿದ್ಬಿಟ್ರೆ ಕಸ್ಟಮರ್ ತೋರ್ಸೋದಕ್ಕೆ. ಸೊ ಸುಮ್ಮನೆ ಇಲ್ಲ ಅಂದರೆ ಏನಾದರೂ ಒಂದು ಕೆಲಸ ಇರುತ್ತೆ. ನೆನ್ನೆ ಎಲ್ಲ ಇದೆಲ್ಲ ಫುಲ್ಲು ಸ್ಟೀಮಲ್ಲಿ ಐರನ್ ಮಾಡಿರೋದಾಗಿದ್ದು. ಕುತ್ಕೊಂಡೇ ಇಲ್ಲ ನಾನು 2 ನಿಮಿಷ, ಪುರಿ ನಿಂತಿದ್ದೆ, ಓಡಾಡಿದ್ದೇನೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ. ಕಸ್ಟಮರ್ಸ್ ಬೇರೆ ಬರ್ತಿದ್ರು ನೆನ್ನೆ, ಅವ್ರಿಗೆಲ್ಲ ಜರ್ಸಿಗಳು ಕೊಟ್ಟು. ನನಗೆ ಜರ್ಸಿದ್ದು ತಲೆನೋವು ಅಂದರೆ ತಲೆನೋವು ಎದ್ಬಿಟ್ಟೈತೆ. ಆರ್ಡರ್ ಹಾಕ್ತೀನಿ, ಆರ್ಡರ್ ನಿಧಾನಕ್ಕೆ ಬರುತ್ತೆ, ಇಲ್ಲಿ ಕಸ್ಟಮರ್ಗೆ 2 ದಿನ ಅಂದ್ಬಿಟ್ಟಿರ್ತೀನಿ. ಆಮೇಲೆ ಅವ್ರು ಬಂದು 2 ದಿನಕ್ಕೆ ಕೂತ್ಕೊಬಿಡ್ತಾರೆ. ಒಬ್ಬೊಬ್ರಿಗೆ 1 ವಾರ ಅಂತೀನಿ, ಅವ್ರದ್ದೆಲ್ಲ ಬೇಗ ರೆಡಿ ಆಗ್ಬಿಟ್ಟಿರುತ್ತೆ. ಕಸ್ಟಮರ್ಗಳೇ ಬರೋಲ್ಲ 1 ವಾರ ಅಂದಿರೋರಿಗೆ. 2 ದಿನ 3 ದಿನ ಅಂದವ್ರಿಗೆ ಪಟ್ಟಂತ ಬಂದ್ಬಿಡ್ತಾರೆ ಜರ್ಸಿ ಇಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಜರ್ಸಿನೇ ಬಂದಿರಲ್ಲ. ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ನನಗೆ ಬೇಜಾರಾಗ್ಬಿಟ್ಟಿದೆ, ಸೊ ಇದೇನಪ್ಪ ಈ ಥರ ಆಗೋದು ಅಂತ. ಸೊ ಅದೇ ಶಾಪ್ ಮಾಡಿದ್ರೆ ಇದೊಂದು ಗೈಸ್ ಇನ್ ಟೈಮಿಗೆ ನಾವು ಕೊಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಒಂಚೂರು ಲೇಟ್ ಆದ್ರೂ ತುಂಬ ಇದು ಮಾಡಿ ಆನ್ಲೈನಲ್ಲಿ ನಡೆಯೋದು. ಆನ್ಲೈನಲ್ಲಿ ಹಿಂಗೆ ಲೇಟೆಲ್ಲ ಆಗಿದ್ರೆ ಆಗೋದು. ಬಟ್ ಇಲ್ಲಿ ಸ್ಟೋರ್ ಇದ್ದರೆ ಮಾತ್ರ ಬೇಗ ಕೆಲಸಗಳು ಮಾಡಿಸ್ಬೇಕು. ನಾನು ಅದು ಕಟಿಂಗ್ಸ್ ಎಲ್ಲ ಹಾಕಿ ಏನೋ ಹೇಳ್ತಿರ್ತೀನಿ, ನಂದು ಸ್ಟೋರೇಜ್ ಫುಲ್ ಆಗ್ಬಿಟ್ಟು ವೀಡಿಯೋನೇ ಸ್ಟಾಪ್ ಆಗಿಬಿಡುತ್ತೆ. ಇವಾಗಲೂ ಅದೇ ಆಯಿತು. ಸೊ ಮತ್ತು ಇದು ಕಟ್ಟಿಂಗ್ಸ್ ಮಿಷಿನ್ ಹಾಕ್ಸೋಣ ಅಂತ ಅಂದ್ಕೊಂಡೆ ಗೈಸ್. ಒಂದು ಆರ್ಡರ್ಸ್ ತುಂಬ ಬರ್ತಿತ್ತು. ಸೊ ಬೇಡ, ನಮ್ಗೆ ಗೊತ್ತಿರೋರೇ ಹಾಕ್ಸಿದ್ರು ಮಿಷಿನು. ಸೊ ಅಲ್ಲಿಂದನೇ ತರಿಸ್ಕೊಳ್ಳೋಣ, ಸುಮ್ಮನೆ ಯಾಕೆ ಹಾಕ್ಸ್ಕೊಳ್ಳೋದು ಅಂತ ಅಂದ್ಕೊಂಡೆ. ಹಾಕ್ಸ್ಕೊಬೋದು, ಏನು ದೊಡ್ಡ ವಿಷಯ ಏನಿಲ್ಲ, ಹಾಕ್ಸ್ಕೊಬೋದು. ಆಮೇಲೆ ಹಾಕಿಸ್ಕೊಂಡಂದರೆ ಪ್ರೆಸೆಂಟು ಇಲ್ಲೇ ಕಟ್ ಮಾಡಿ ಹಿಂಗೆ ಕೊಡೋ ಥರನೂ ಮಾಡ್ಬೋದಿತ್ತು. ಅರೆ ಯಾಕೆ ಹಾಕ್ಸ್ಕೊಳ್ಳಿಲ್ಲ ಅಂದರೆ, ಈಗ ಇಲ್ಲಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಇಲ್ಲಿ ನಾನು ಇದನ್ನು ತೋರಿಸ್ತಾ ಇರಬೇಕು, ಮತ್ತು ಇಲ್ಲಿ ಕುತ್ಕೊಂಡು ಇಲ್ಲಿ ಮಿಷಿನ್ ಕಟಿಂಗ್ಸ್ ಇರುತ್ತೆ. ಸೊ ಕಟಿಂಗ್ಸ್ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಮತ್ತು ಅದು ತುಂಬ ಜಾಸ್ತಿ ಇದು ನೋಡ್ಕೋಬೇಕು, ಡೈಲಿ ಅದನ್ನು ರನ್ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಇಲ್ಲ ಅಂದರೆ ಹಾಕ್ಸ್ಬಿಡ್ತಿದ್ದೆ. ಮತ್ತು ಇಲ್ಲ DTF ಮಿಷಿನ್ ಹಾಕ್ಸೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ DTF ಮಿಷಿನ್ ಹಾಕ್ಸೋದಕ್ಕೆ ಒಂದು ಪ್ರಾಬ್ಲಮ್ ಇದೆ, ಏನಂದರೆ AC ಬೇಕು, ಅದಕ್ಕೆ AC ಇರಬೇಕು, ಕೂಲೆಂಟ್ ಇರಬೇಕು, ಡೈಲಿ ಮಿಷಿನ್ ಅದು ರನ್ ಆಗಬೇಕು. ಸೊ ಅದಕ್ಕೆ ಈಗ ಸದ್ಯಕ್ಕೆ ನೋಡೋಣ, ಒಂದೊಂದೇ ಆ್ಯಡಪ್ ಮಾಡೋಣ. ಸೊ ಆ್ಯಡಪ್ ಮಾಡಿಕೊಂಡು ಮಾಡೋಣ ಅಂತ ಇದ್ದೀನಿ. ಸೊ ನಿಧಾನಕ್ಕೆ ಹೋಗೋಣ ಗೈಸ್, ಏನು ಫುಲ್ಲು ಜಗ್ಗಂತ ಮೇಲೋಗಿ ಒಂದು ಸತಿ ಕುತ್ಕೊಳ್ಳೋದು ಬೇಡ, ಆರಾಮಾಗೆ ಹೋಗೋಣ. ಸೊ ನಿಧಾನನೇ ಅಲ್ಲಿ ಪರವಾಗಿಲ್ಲ, ದಿನಕ್ಕೆ 10 ರೂಪಾಯಿ ಐತೆ ವ್ಯಾಪಾರ, ಅಷ್ಟು ಸಾಕು. ನೋಡೋಣ ಗೈಸ್, ಇನ್ನೂ ಏನೇನು ಅಪ್ಡೇಟ್ ಮಾಡ್ತೀವಿ ಅಂತೆಲ್ಲ ವ್ಲಾಗ್ಸಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕ ಇರೋ ಬೆಲ್ಲೈಕನ್ನ ಹೊಡೀರಿ. ಮತ್ತು ನಿಮ್ಗೆ ಯಾರು ಅನಿಸಿದರೆ, ನಿಮ್ಗೆ ಏನಾದ್ರು ಶೇರ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತು ಗೈಸ್ ನಾನು ಜೀನ್ಸ್ ಪ್ಯಾಂಟ್ಗಳು ಹಾಕ್ಸ್ಬೇಕು, ಸ್ವಲ್ಪ ಪ್ರೀಮಿಯಮ್ ಬ್ರ್ಯಾಂಡೆಡ್ ಹಾಕ್ಸ್ಬೇಕು. ಸೊ ಯಾವುದು ಸಿಗ್ತಲ್ಲ ನನಗೆ, ಯಾವುದು ಚೆನ್ನಾಗಿರೋದು. ಸೊ ಇನ್ ಕೇಸ್ ನಿಮ್ಗೇನಾದರೂ ಗೊತ್ತಿದ್ರೆ ಹೋಲ್ಸೇಲ್ ಅವರು ಬ್ರ್ಯಾಂಡೆಡ್ದು ಜೀನ್ಸ್ಗಳು ಸಿಗೋದು, ಹೋಲ್ಸೇಲ್ ಅವ್ರಿಗೆ ಗೊತ್ತಿರುತ್ತೆ ಐಡಿಯಾ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಆ ಥರ ಯಾರನ್ನ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ನ ನನಗೆ ಕಮೆಂಟಲ್ಲಿ ಹಾಕಿರಿ. ಸೊ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ. ಸೊ ಏನಾದರೂ ಇನ್ ಕೇಸ್ ನಿಮ್ಮದು ಹೋಲ್ಸೇಲ್ ಫ್ಯಾಕ್ಟ್ರಿ ಯಾವುದೇ ಇದ್ರೂ ಅಷ್ಟೇ, ಬಟ್ಟೆದಾಗಿರಲಿ, ಟಿ ಶರ್ಟ್ ಯಾವುದೇ ಆಗಿದ್ರೂ ನನಗೆ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದು ಹಾಕಿ. ಸೊ ನಾನು ಮೆಸೇಜ್ ಮಾಡ್ತೀನಿ. ಸೊ ಇಷ್ಟಾರೆ ನಾನು ತರಿಸ್ಕೋತೀನಿ ಕಲೆಕ್ಷನ್ಸ್ಗಳು. ಇವಾಗ ಈಚೆ ಹೋಗಿದ್ದೆ, ಸ್ವಲ್ಪ ಬಂದೆ, ಅಲ್ಲಿ ನಾನು ಇದಾಕಿದ್ದೆ, ಏನೋ ವೈರ್ ಹಾಕಿದ್ದೆ ಲ್ಯಾಪ್ಟಾಪ್ಗೆ ಚಾರ್ಜಿಂಗ್ ಆಗಲಿ ಅಂತ. ಸೊ ಇಲ್ಲಿ ಬಗ್ಗಿಲ್ಲಿ ಬಂದಾಗ ಅಲ್ಲಿ ಹೊಡ್ಕೊಬಿಟ್ಟೆ ಗೈಸ್, ಎಡ್ಜು ಬಿದ್ದುಬಿಡ್ತು, ಇಲ್ಲ ಹಣೆಗೆ ಊದ್ಕಂತು, ಲೈಟಾಗೆ ಊದ್ಕೊಂಡಿದ್ದೆ, ಕಾಣಿಸ್ತಾನೆ ಇಲ್ಲ, ತಲೆ ಬುಲ್ಡೆ ಹೊಡ್ಕೊಂಡೆ. ಅದು ಅಲ್ಲಿ ಈಚೆ ಯಾರೋ ಬಂದಿದ್ರು, ನೋಡ್ಕೊಂಡು ಇದು ಯಾರು ಬಂದವರಲ್ಲ ಅಂತ ನೋಡ್ಕೊಂಡು ಒಂದೆ. ಸೊ ಅದಕ್ಕೆ ಸರಿ ಪಟ್ ಅಂತ ಹೊಡ್ಕೊಂಡೆ. ಮತ್ತು ಗೈಸ್ ನಾನು ಒಂದು ಆಫರ್ ಕೊಡ್ತಾಯಿದ್ದೀನಿ, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಒಂದು ಆಫರು ಬಟ್ಟೆ ಇದರಲ್ಲಿ. ಸೊ ಡಿಸ್ಕೌಂಟ್ ಮಾಡ್ತಾಯಿದ್ದೀನಿ ಗೈಸ್. ಏನು ಅಂದರೆ, ಸೊ ಒಂದು ಪ್ರೀಮಿಯಮ್ ಶರ್ಟು. ಸೊ ಡಿಸೈನ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸೊ ತೋರಿಸ್ತಿದ್ದೀನಿ ನೋಡಿ. ಸೊ ಒಂದು ಪ್ರೀಮಿಯಮ್ ಶರ್ಟ್ ಬರುತ್ತೆ ನಿಮಗೆ, ಫೇಕ್ಸ್ಗೆ ಹಾಕ್ತೀನಿ. ಸೊ ಈ ಥರ ಒಂದು ಪ್ರೀಮಿಯಮ್ಮು ಈ ಶರ್ಟು. ಸೊ ಇದು ನಿಮಗೆ 2 ಶರ್ಟು ಜಸ್ಟು ನಿಮಗೆ 800 ರುಪೀಸ್ಗೆ ಕೊಡ್ತಾಯಿದ್ದೀನಿ ಗೈಸ್. ಸೊ ಇದು ಪ್ರೈಸು ಬಂದು ನಾರ್ಮಲ್ ಒಂದು ಪೀಸ್ ಬಂದು 600. ಸೊ ಬಟ್ ನಾನು ಈಗ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸೊ 800 ರುಪೀಸ್ಗೆ ಸೊ 2 ಕೊಡ್ತಾಯಿದ್ದೀನಿ. ಸೊ 2 ಬರುತ್ತೆ. ಇದರಲ್ಲಿ ನಿಮಗೆ ಕಲರ್ಸ್ ಇದೆ. ಸೊ 3 ಟೈಪ್ಸಿಂದ 3 ಇಂದ 4 ಟೈಪ್ಸ್ ಕಲರ್ಸ್ ಇದೆ. ಸೊ ನೋಡ್ಬೋದು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರ
ಸೊ ನಿಮಗೆ ಇದು ಅವೈಲೇಬಲ್ ಇದೆ. ಸೊ ಯಾರನ್ನ ಬೇಕಿದ್ರೆ ಇನ್ ಕೇಸ್ ನಾನು ಕೊರಿಯರು ಕೂಡ ಮಾಡ್ಕೊಡ್ತೀನಿ ಗೈಸ್, ಕೊರಿಯರು ಕೂಡ ಮಾಡ್ಕೊಡ್ತೀನಿ. ಸೊ ಕೆಳಗಡೆ ನಂಬರ್ ಇರುತ್ತೆ ನಮ್ಮದು, ಸೊ ಅದಕ್ಕೆ ಮೆಸೇಜ್ ಮಾಡಿ ಕೊರಿಯರ್ ಮಾಡ್ಕೊಡ್ತೀನಿ. ಮತ್ತು ಒಂದು ಪೋಲೋದು ಶರ್ಟ್ಸ್ಗಳಿದ್ದಾವೆ, ಸೊ ನೋಡ್ಬೋದು, ಇದನ್ನು ತೋರಿಸ್ತೀನಿ. ಸೊ ಇದು ಪೋಲೋದು ಶರ್ಟು, ಸೊ ನೋಡ್ಬೋದು ಯಾರ್ತಿದೆ ಅಂತ. ಫ್ಯಾಬ್ರಿಕ್ ನೋಡ್ಬೋದು ಗೈಸ್, ನೆಕ್ಸ್ಟ್ ಲೆವೆಲ್ ಫ್ಯಾಬ್ರಿಕ್ ಇದು ಮಾತ್ರ. ಸೊ ಡಿಸೈನು ಅಷ್ಟೇ, ಬರೀ ಒಂದೇ ಒಂದು ಇದು ಬರುತ್ತೆ ಡಾಲು. ಸೊ ಇದು ನಿಮಗೆ ಜಸ್ಟು 390 ರುಪೀಸ್ಗೆ ನಿಮಗೆ ಆ ಶರ್ಟ್ನ ಕೊಡ್ತಾಯಿದ್ದೀನಿ. ಎಷ್ಟೇ 390 ರೂಪಾಯಿ, 400 ರೂಪಾಯಿಗೆ 10 ರೂಪಾಯಿ ಕಮ್ಮಿ. ಸೊ 390 ರೂಪಾಯಿಗೆ ಇದು ಸಿಗ್ತಾಯಿದೆ. ಲಿಮಿಟೆಡ್ ಸ್ಟಾಕ್ಸ್ ಇರೋದು ಗೈಸ್, ಯಾರಿಗಾನ ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟ್ ಇದೆ. ಇದರಲ್ಲಿ ನಿಮಗೆ ಕಲರ್ಸು ಇದೆ. ಸೊ ಬರೀ ಇದೆ ಅಲ್ಲ, ವೈಟ್ ಇದೆ, ಆಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಈ ಬ್ಲೂ ಕಲರ್ ಬರುತ್ತೆ, ಆಮೇಲೆ ಡಾರ್ಕ್ ಬ್ಲೂ ಎರಡಿದೆ, ಮತ್ತು ಒಂದು ಬ್ಲ್ಯಾಕ್ ಥರ ಬರುತ್ತೆ, ಇದು ಬ್ಲ್ಯಾಕು, ಇದು ಡಾರ್ಕ್ ಬ್ಲೂ, ಆಮೇಲೆ ಕ್ರೀಮು, ಕಾಫಿ, ಆಮೇಲೆ ಅಲ್ಲಿ ಲೈಟ್ ಗ್ರೇ, ಕಾಫಿ, ಈ ಥರ ಕಲರ್ಸ್ ಇದೆ. ಸೊ ಸೈಜಸ್ಸು ನಿಮಗೆ ಎಸ್ಸಿಂದ ಎಲ್ ಗಂಟೆ ಅವೈಲೇಬಲ್ ಇದೆ. ಎಕ್ಸೆಲ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಎಸ್ಸಿಂದ ಎಲ್ ಗಂಟೆ ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ಬೇಕಂದರೆ ನೋಡಿ, ಇದರಲ್ಲಿ ನಿಮಗೆ ಎಸ್ಸಿಂದ ಎಕ್ಸೆಲ್ ಗಂಟೆ ಅವೈಲೇಬಲ್ ಇದೆ. ಸೊ ಈ ಪ್ಯಾಟ್ರನಲ್ಲಿ ನಿಮಗೆ ಎಕ್ಸಿಂದ ಎಕ್ಸೆಲ್ ಗಂಟೆ ಅವೈಲೇಬಲ್ ಇದೆ. 1300 ರುಪೀಸ್ಗೆ ನಿಮಗೆ ಈ 3 ಶರ್ಟ್ ಸಿಗ್ತೈತೆ. ಮತ್ತು 1200 ರುಪೀಸ್ಗೆ ಒಂದು ಫಾರ್ಮಲ್ಸ್ ಪ್ಯಾಂಟು ಮತ್ತು ಒಂದು ಫಾರ್ಮಲ್ಸ್ ಶರ್ಟು ನಿಮಗೆ ಅವೈಲೇಬಲ್ ಇದೆ. ಸೊ ಫಾರ್ಮಲ್ಸ್ ಯಾರು ತೊಗೋಬೋದಂದರೆ ತೊಗೋಬೋದು. ಇನ್ ಕೇಸ್ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಗೈಸ್, ಇಲ್ಲ ಜಸ್ಟ್ ಈಗ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರು. ಸೊ ಅವ್ರು ಕಾಲ್ ಮಾಡಿ ಇಲ್ಲೇ ಫೋನಲ್ಲೇ ಕಾಲ್ ಮಾಡಿ ಈಗ ಕಳಿಸ್ದೆ ಫೋಟೋಸು. ಸೊ ಪ್ಯಾಂಟ್ ಸೆಲೆಕ್ಟ್ ಮಾಡಿಕೊಂಡ್ರು ಮತ್ತು ಒಂದು ಶರ್ಟ್ ಸೆಲೆಕ್ಟ್ ಮಾಡಿಕೊಂಡ್ರು, ಅಮೌಂಟ್ ಹಾಕಿದ್ರು, ನಾನು ಇಲ್ಲಿಂದ ಫೋಟೋ ಮಾಡಿ ಕಳಿಸ್ದೆ. ನಿಮಗೆ ಬೇಕಾದ್ರೆ ನಾನು ಆ ಥರನೂ ಅವೈಲೇಬಲ್ ಇದೆ. ಸೊ ನೋಡಿ ಗೈಸ್ ಇದೆ. ಮತ್ತು ಇದು ಬಂದು ನಿಮಗೆ 1000ಕ್ಕೆ 4 ಕೊಡ್ತಾಯಿದ್ದೀನಿ ಗೈಸ್. ಈ ಶರ್ಟ್ ನಿಮಗೆ 1000ಗೆ 4 ಕೊಡ್ತಾಯಿದ್ದೀನಿ. ಸೊ ಫಾರ್ಮಲ್ಸು. ಸೊ ನೋಡಿ ತಗೊಳ್ಳೋರು ಬೇಗ ಚೆಕ್ಔಟ್ ಮಾಡಿ. ಲಿಮಿಟೆಡ್ ಗೈಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಈ ಆಫರು. ಸೊ ನೋಡ್ಬೋದು ಯಾವಿದೆ ಅಂತ. ಸೊ ಇದು ಫಾರ್ಮಲ್ಸ್ ಪ್ಯಾಂಟ್ ಇದು ಬರುತ್ತೆ, ಮತ್ತು ನಿಮಗೆ ಫಾರ್ಮಲ್ ಶರ್ಟ್ಸ್ ಇರೋದೆಲ್ಲ ಫಾರ್ಮಲ್ ಶರ್ಟ್ಸು. ಸೊ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ ಗೈಸ್ ನಿಮಗೆ. ಸೊ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಮುಂದೆ ಬಿಡ್ತಾ ಇದ್ದೀನಿ. ಸೊ ವಿಡಿಯೋ ಅಪ್ಲೋಡ್ ಆಗಿ 2 ದಿವಸ ಇರುತ್ತೆ ಆಫರು. ಸೊ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ ಗೈಸ್. ಶಾಪ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಶಾಪ್ಗೆ ಡೈರೆಕ್ಟಾಗಿ ಬನ್ನಿ. ಸೊ ಮತ್ತು ಇನ್ನೊಂದೇನಾದ್ರೆ ಗೈಸ್, ನಮ್ಮ ಪೇಜ್ನ ಫಾಲೋ ಮಾಡಿರಬೇಕು, ಇದು ಮೇಯ್ನ್ ಗೈಸ್. ನೋಡಿ ಇದಕ್ಕೂ ಬಂಗಾಳ ಜಾತ್ರೆ ಹಾಕೋಣ ಗೈಸ್. ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಇವರೇ ಪ್ರ್ಯಾಂಕ್ ಆದವರು. ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನ್ಯೂಟ್ಲಾಗ ಹಾಕ್ಬಿಟ್ಟಿದ್ದೀನಿ ಗಾಡಿ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಕೇಳು. ಅದು ಕೇಳಿಸಲ್ಲ, ಇಲ್ಲಿ ಬರಬೇಕು. ಏನು ಇಷ್ಟ ನಿಂದು ದೆವ್ವದ ಕಣ್ಣು? ಹ್ಞೂ ಕಣ, ನಿಂಗೆ ದೆವ್ವ ಕಾಣಿಸುತ್ತೆಲ್ಲ ನೋಡು. ನೋಡು ಪಕ್ಕ ದೆವ್ವ ಕಾಣಿಸುತ್ತೆ ಬ್ರೋ. ಇವತ್ತು ಅಮಾವಾಸ್ಯೆ ನೋಡು. ಯಪ್ಪ ಹೆಂಗ್ ಕಾಣಿಸ್ತೈತ್ ಗೈಸ್ ನೋಡ್ರಿ. ನಿನ್ನಿಲ್ಲೇ ನಾನು ತಿಂದಿದ್ದಲ್ಲೇ, ನಾನು ತಿನ್ನಂಗಿರ್ಲಿಲ್ಲ ಇವತ್ತು. ಏನು ನಾನು ತಿನ್ಬಿಟ್ಟೆ. ಸೋಮವಾರ ಅಷ್ಟೇ ಗೈಸ್. ತಿಂದ ಆಮೇಲೆ ಇಲ್ಲಿ ಬಂದ್ಮೇಲೆ ಕುಂಕುಮ ನೋಡ್ಬಿಟ್ಟು ಇವತ್ತು ಶನ್ಮತ್ ಬಂದು ತಿನ್ನಂಗಿಲ್ವಾ? ಇವತ್ತು ತಿನ್ನಂಗೆ ಇಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂದೇ ಬಿಟ್ಟೆ ಕಣೋ. ನಾನು ಒಂದಕ್ಕೆ ಹೋಗಿದ್ಯಾ, ನಾನು 3 ಹೋಗಿದ್ದೀನಿ. ನಾನು ಹೋಗಿದ ತಕ್ಷಣ ಸ್ನಾನ ಮಾಡ್ಬಿಟ್ಟೆ ನಾನು. ಅಣ್ಣ ಹೋಗಲ್ಲ, ಅದಕ್ಕೆ ನೀವು ಪ್ರ್ಯಾಂಕ್ ಮಾಡೋದು. ನಾವು ಒಂದು ಮಾತು ಹೇಳಿದ್ವಲ್ಲ ಅಣ್ಣ, ಏನಂತ? ಲೋ ಚಿಕನ್ ತಿನ್ಬಿಟ್ಟಿದ್ದೀವಿ, ಹೋಗಿ ಸ್ನಾನ ಮಾಡು ಅಂತ. ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಮಾಡ್ತೇನೆ. ನನಗೂ ಗೊತ್ತಿರಲಿಲ್ಲ. ನಾನು ಇವತ್ತು ಶನಿವಾರ ಮೇಯ್ನ್ ನಮ್ಮ ಮನೆ ದೇವರು. ನಾವು ತಿಂದ್ಬಿಟ್ಟಿದೀವಲ್ಲ, ಏನು ಮಾಡೋದು ನೋಡಿ ಗೈಸ್. ಅವ್ರ ಮನೆ ದೇವ್ರು ಹಿಡ್ಕೊಂಡು ತಿಂತಾರೆ. ನಾನು ತಿಂದಾಗಿಲ್ ಬಂದು ತಗೋಬಾ ಇಲ್ಲಿಗೆ ಗೈಸ್. ಇವೊಂದು ಚದುರಂಗ ಸಿಪಾಯಿ ರೀಲ್ಸ್ ಹಾಕ್ತೀನಿ, ಪಕ್ಕದಲ್ಲಿ ರೀಲ್ಸ್ ಹಾಕ್ತೀನಿ ನೋಡಿ. ಚದುರಂಗ ಸಿಪಾಯಿ ಹೊಡಿತಾರೆ. ನಮ್ಮ ಅಕ್ಕಂದಿರು 4 ಜನ ಅವರೇ. ಇನ್ನು ಹಾಲು ಕುಡ್ದಿರೋ ತುಟಿ ಪರ್ಸ ಇನ್ನೂ ಹೋಗೇ ಇಲ್ಲ. ಚದುರಂಗ ಸಿಪಾಯಿ ಕಣೋ. ನಾನು ಅದು ಯಾವ ಫಿಲಮ್ ಡೈಲಾಗ್ ಹೇಳ್ಬಿಡ ಆಯ್ತು. ನಮ್ಮ ಡಿ ಬಾಸ್. ಅದೇ ಡಿ ಬಾಸ್ ಯಾವ ಫಿಲಮ್ ಕೇಳ್ಕೊಂಡ್ ಹೇಳ್ತಿದ್ದೆ. ಯಾವುದು ಅದು ರೀಲ್ಸ್ ಮಾಡಿರೋದ? ನೀನು ಯಾರು ಫ್ಯಾನು? ಬಾಸ್, ಡಿ ಬಾಸ್ ಫ್ಯಾನು. ಡಿ ಬಾಸ್ ಹೇಳಿರೋ ಡೈಲಾಗ್ ಯಾವ ಫಿಲಮ್ ಅಂತ ಗೊತ್ತಿಲ್ಲ, ಡಿ ಬಾಸ್ ಅಂತೆ. ಅದು ಏನಂದ್ರೆ ಇವತ್ತು ಅಮಾಸೆ ಅಲ್ವಾ, ಇವತ್ತು ಅವೆಲ್ಲ ಹೇಳಂಗಿಲ್ಲ ಆಯ್ತಾ. ಆಮೇಲೆ ಡಿಸ್ಟ್ರಿಕ್ಗಳು ಆಗೈತವ ಬೇಜಾನು. ಸರಿ ಗೈಸ್, ಬರೋದಾ?
ವ್ಲಾಗ್ದು ಲಾಸ್ಟ್ ವ್ಲಾಗು ಓವಿಸ್ ಯುವರ್ ಎಕ್ಸ್ಪೀರಿಯನ್ಸ್ ಬೇಬೆ. ಎಲ್ಲ ಇವನೇ ಐಡಿಯಾ ಕೊಟ್ಟಿದ್ದು ಬಂದು ಅಣ್ಣ ಅವ್ನು ಬಾಡಿಗೆ ಹೊಡಿತಾವನೆ ನಾವು ಹಾಕ್ಬಿಟ್ಟಿಂಗ್ ಮಾಡೋಣ ಅಂದ. ನನಗೆ ಗೊತ್ತಾಯ್ತಣ್ಣ ಪಕ್ಕ ನೀನು ಹೊಡೆಯಲ್ಲ ಆಯ್ತು 10 ನಿಮಿಷಕ್ಕೆ ನೀನು ನಂಗೆ ಕ್ಲೋಸ್ ಮಾಡೋ ಮೂಡ್ ಆಫ್ ಆಗೈತೆ ಅಂತಲ್ಲ, ಆಸೆ ಉಡ್ಸೋಣ ಅಂತ ಗೊತ್ತಾಯ್ತು. ನಂದು ಏನ್ ಗೊತ್ತೇನೆ ಯಶು, ಇಲ್ಲಿಂದ ಒಂದು ಡ್ಯೂಟಿ ಎತ್ಕೊಂಡು ಹೊಂಟೋಗ್ಬಿಟ್ರೆ ನಾನು ನಿನ್ ಡ್ಯೂಟಿ ಮಾಡಿದೆ ಅಂತಾನೆ ಅರ್ಥ. ಇಲ್ಲಿ ಡ್ಯೂಟಿ ಎತ್ಕೊಂಡಿಲ್ಲ ಅನ್ಕೋ, ನಾನು ನಿನ್ ಡ್ಯೂಟಿ ಮಾಡೇ ಇಲ್ಲ ಅನ್ಕೋ. ಇನ್ ಮಾಡೋದೇ ಇಲ್ಲ ನಾನು. ಇವತ್ತು ಅಷ್ಟೇ ಬಂದು ಎಷ್ಟೊತ್ತಿಗೆ ಕುತ್ಕೊಂಡೆ ಕೇಳು, ಸವಾಸ ಮಾಡಿದ್ರೆ ನೀವು ಡ್ಯೂಟಿ ಮಾಡ್ದಂಗೆ. ಅದೇ ಈ ನನ್ನ ಮಗನ್ ಸವಾಸ ಮಾಡೇ ನಾವ್ ಇವತ್ತು ಈ ತರ ಪ್ರ್ಯಾಂಕ್ ಆಗೋ ತರ ಹಾಳಾಗಿರೋದು. ಈ ನನ್ನ ಮಗನ್ ಇನ್ಮೇಲೆ ನನ್ನ ಹತ್ರ ಸೇರಲ್ಲ ನಾವು. ಇವ್ರ ಮನೇಲಿ ಇವ್ರ ಅಮ್ಮ ನೋಡಿ, ಇವ್ರ ಅಪ್ಪ ಅಮ್ಮ ನೋಡಿ, ಆಮೇಲೆ ಅದೇ ನಿಜ ಅನ್ಕೊಂಡು ಇವ್ರ ಅಪ್ಪ ಅಮ್ಮ ನೋಡೋದ್ ಬೇಡ, ಇವ್ರ ತಮ್ಮಂದಿರು ಇಬ್ರು ಬಾಹುಬಲಿಗಳವೆ, ಒಂದು ಬಾಹುಲಿ ಒಂದು ಮುಹುಗಿಲಿ, ಅವೆರಡು ನೋಡ್ರೆ ಸಾಕು ತಗೊಂಡೋಗ್ರು ನಿಮ್ಮ ಮನೇಲಿ ಆರಾಮಾಗಿ ಹೇಳಿರ್ತಾರೆ. ಚದುರಂಗ ಸಿಪಾಯಿ ನೀನು ಬಿಡು. ಹಿಂಗ್ ತಿರುಗ್ತೀನಿ ಈಗ. ಕೆಲಸ ಆಯ್ತು, ನಡಿ ಪರವಾಗಿಲ್ಲ ಬೈ, ಗಾಡಿ ಹುಡುಕ್ಬೇಕು ಪಕ್ಕರೋಡಲ್ಲಿ. ಇದು ಹೊಡ್ಕೊಡ್ತೀನಿ ಬಾ ಜರ್ಸಿ. ಅಯ್ಯೋ ಅಣ್ಣ ಯಾವತ್ತಿಂದ ಹೇಳಿ ಜರ್ಸಿ ಹೊಡ್ಕೊಡ್ತೀನಿ. ಇವತ್ತು ಆ ಜರ್ಸಿ ನನಗೆ ಪ್ರ್ಯಾಂಕ್ ಮಾಡಿರೋದಕ್ಕೆ ಇವತ್ತು ಆ ಜರ್ಸಿ ಗಿವ್ ಕೊಡ್ಬೇಕು ನನಗೆ. ಆಯ್ತು ಕೊಡೋಣ ಬನ್ನಿ ಬ್ರೋ. ಕೊಡ್ತೀಯಾ ಗೈಸ್? ಇವ್ರಿಗೆ ಏನೋ ಜರ್ಸಿ ಗಿವ್ ಅವೇ ಕೊಡ್ತಾ ಇದ್ದೀನಿ ಇವ್ರಿಗೆ. ನನಗೆ ನಡೆಯೋ. ಯಾವ್ದಾರ ಚೆನ್ನಾಗಿರೋ ಹುಡುಗಿ ಗಿಡ್ಗಿ ಇದ್ರೆ ನಮ್ಮ ಅಣ್ಣ ಬರ್ರಿ ಜರ್ಸಿ ಫ್ರೀಯಾಗಿ ಕೊಡ್ತಾನೆ, ನಮಗ್ ಮಾತ್ರ ಕೊಡಲ್ಲ. ನಂಗೆ ಹುಡುಗಿ ಫುಲ್ ಡಿಸ್ಕೌಂಟು. ಸರಿ ನಡೀರಿ ಮಾಡೋಣ. ಟಿ ಶರ್ಟ್ ಗಿವ್ ಕೊಡ್ತಾ ಇದ್ದೀನಿ ಬ್ರೋ, ಖುಷಿ ಆಯ್ತಾ ಏನು? ಸೊ ಗೈಸ್ ಗಿವ್ ಅವೇ ಕೇಳಿದ್ರು, ಸೊ ಅದಕ್ಕೆ ಫಸ್ಟ್ ಗಿವ್ ಅವೇ ನನ್ನ ಪೇಜಲ್ಲಿ ಇವ್ರಿಗೆ ಮಾಡ್ತಾಯಿದ್ದೀನಿ. ಸೊ ಜರ್ಸಿ ಅವರೇ ತಗೊಂಡಿದ್ದಾರೆ. ಸೊ ಈ ಟೀ ಶರ್ಟ್ನ ಗಿವ್ ಅವೇ ಆಗಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ರೋ, ಅಲ್ಲಿ ಯಾವ್ದು ಬೇಕು ಅಂತ ತಗೊಳ್ರಿ ಏನಿದೆ. ಸೊ ಈ ಟೀ ಶರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅವನೇ ಸಾಕ್ಷಿಗೆ ಹೇಳ ಕರೆಕ್ಟಾಗಿ ಗಿವ್ ಅವೇ ಕೊಟ್ಟಿದ್ದೇನೋ ಏನು ಬ್ರೋ? ಪಕ್ಕನಾ ಕೊಟ್ನಾ? ಓಕೆ ಗೈಸ್, ಕಸ್ಟಮರ್ ಕೊಡಕ್ಕೆಲ್ಲ ಖಾಲಿ ಆಯ್ತವ ಕವರ್ಗಳು. ನಾವೇ ಎತ್ಕೊಂಡು ಗೋಣಿ ಚೀಲ ಇದ್ದಂಗದೆ, ಅದ್ರೊಳಗಡೆ ಇರ್ಬೇ ಇದ್ದಂಗದೆ ಶರ್ಟು, ಇದು ಗೋಣಿ ಚೀಲ ಇದ್ದಂಗದೆ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಂದು ಚಾನಲ್ ಇದೆ, ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬಾಯ್ ಗೈಸ್.